ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಒಂದು ಫ್ರೆಶ್ ಎಪಿಸೋಡ್ ನಿಮ್ಮದು ಸ್ವಾಗತ. ಸೊ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಜನವರಿ 1 2025. ಸೊ ಎಲ್ಲ ಕ್ರಿಯೇಟರ್ ಕನ್ನಡಿಗ ಫ್ಯಾಮಿಲಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಬನ್ನಿ, ಇವತ್ತು ಒಂದು ರ್ಯಾಂಡಮ್ ಆದಂಥ ಒಂದು ಟ್ಯೂಟೋರಿಯಲ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 2024 ತುಂಬಾ ಒಂದು ಕಡಿಮೆ ವಿಡಿಯೋ ಬಂದಿತ್ತು. ಅದರಲ್ಲಿ ಕೂಡ ಡ್ರೈವಿಂಗ್ ಟ್ಯೂಟೋರಿಯಲ್ಸಲ್ಲಿ ನಾನು ಯಾವುದೇ ರೀತಿಯಾದಂಥ ಒಂದು ವಿಡಿಯೋ ಮಾಡಿದ್ದಿಲ್ಲ. ಸೊ ಸ್ವಲ್ಪ ಬೇರೆ ವರ್ಕ್ಗಳಲ್ಲಿ ಬ್ಯುಸಿಯಾಗಿದೆ. ಇನ್ನು ಮುಂದೆ ಸ್ವಲ್ಪ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ 2024 ತುಂಬಾ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನಮ್ಮ ಚಾನಲ್ ಬಗ್ಗೆ ಒಂದು ಮಾಹಿತಿ ಹೇಳ್ತೀನಿ. ನಮ್ಮ ಚಾನಲ್ ನಿಮಗೆ ಕಾರ್ ಡ್ರೈವಿಂಗ್ ಟ್ಯೂಟೋರಿಯಲ್ಸು, ಟಿಪ್ಸು, ಟ್ರಿಕ್ಸು, ಅದರ ಜೊತೆಗೆ ಗಾಡಿಯ ಮೇಂಟೆನೆನ್ಸ್ ಆಗಿರ್ಬೋದು, ಮತ್ತು ಹೊಸ ಒಂದು ಗಾಡಿಗಳ ಒಂದು ರಿವ್ಯೂನ ನಾನು ಮಾಡಿ ತೋರಿಸ್ತೇನೆ. ಸೊ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸುಮ್ಮನೆ ಒಂದು ಸಿಟಿ ರೈಡಲ್ಲಿ ಯಾವ ರೀತಿಯಾಗಿ ರೈಡ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಿಟಿಯಲ್ಲಿ ಡ್ರೈವ್ ಮಾಡುವಾಗ ನಮಗೆ 4 ಕಾಂಪೊನೆಂಟು ತುಂಬಾ ಇಂಪಾರ್ಟೆಂಟು. ಸೊ ಫಸ್ಟ್ ಬಂದು ನಮ್ಮ ಜಡ್ಜ್ಮೆಂಟು, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಜಡ್ಜ್ಮೆಂಟು, ಅದರ ಜೊತೆಗೆ ಫ್ರಂಟು ಮತ್ತು ಬ್ಯಾಕ್ನ ಜಡ್ಜ್ಮೆಂಟು, ಅದರ ಜೊತೆಗೆ ಗೇರ್ ರೇಷಿಯೋ, ಯಾವ ಸ್ಪೀಡಲ್ಲಿ ಯಾವ ಗೇರ್ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಮ್ಮ ಕ್ಲಚ್ ಕಂಟ್ರೋಲ್. ಫಸ್ಟ್ ಟೈಮ್ ನೀವು ಟ್ರಾಫಿಕ್ಕಲ್ಲಿ ಓಡಿಸೋವಾಗ ನಿಮಗೆ ತುಂಬಾ ಪ್ರಾಬ್ಲಮ್ ಅನಿಸುತ್ತೆ. ಯಾಕಂದರೆ ನಮ್ಮ ಮುಂದ್ಗಡೆ ಇರೋ ಗಾಡಿಗೆ ಮತ್ತು ನಮ್ಮ ಹಿಂದ್ಗಡೆ ಇರೋ ಗಾಡಿಗೆ ನಾವು ಒಂದು ಸೇಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಯಾವ ರೀತಿ, ಅದರ ಜೊತೆಗೆ ನಾವು ತುಂಬಾ ಒಂದು ಜಾಸ್ತಿ ಪೀಕ್ ಟು ಪೀಕ್ ಟ್ರಾಫಿಕ್ ಇದ್ದಾಗ, ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ನಾವು ಒಂದು ಸೇಫ್ ಡಿಸ್ಟೆನ್ಸಲ್ಲಿ ಗಾಡಿನ ಪಾರ್ಕ್ ಮಾಡಬೇಕು. ಸೊ ಹೊಸದಾಗಿ ಯಾರ್ಯಾರು ಡ್ರೈವರ್ಸ್ ಇರ್ತೀರಾ, ಯಾರ್ಯಾರು ಡ್ರೈವಿಂಗ್ ಮಾಡ್ತಾ ಇರ್ತೀರಾ ಅವ್ರಿಗೆ ಇದೊಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಟ್ರಾಫಿಕಲ್ಲಿ ಡ್ರೈವ್ ಮಾಡುವಾಗ. ಎಲ್ಲಿ ಕ್ಲಚ್ ಬಿಟ್ಟರೆ ಮುಂದ್ಗಡೆ ಗಾಡಿಗೆ ಟಚ್ ಆಗುತ್ತೋ, ಅಥವಾ ಹಿಂದ್ಗಡೆ ಗಾಡಿ ಏನಾದರೂ ಟಚ್ ಆಗುತ್ತೋ, ಅಥವಾ ಸ್ವಲ್ಪ ಟ್ರಾಫಿಕಲ್ಲೇ ಏನಾದರೂ ಸ್ವಲ್ಪ ಸ್ಲೋಪ್ ಇದ್ದರೆ ಗಾಡಿಯನ್ನು ಯಾವ ರೀತಿಯಾಗಿ ಕ್ಲಚ್ ಬಿಡೋದು ಅಂತೆಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇವೆಲ್ಲ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ ಬಗ್ಗೆ ನಾವು ತುಂಬಾ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಈ ರೀತಿಯಾಗಿ ರೋಡ್ ಕ್ರಾಸ್ ಮಾಡುವಾಗ ಇಲ್ಲಿ ನೋಡ್ತಿರ್ಬೋದು ನೀವು 3 ರೋಡ್ಸ್ ಇದೆ. ಸೊ ಲೆಫ್ಟು, ರೈಟು ಮತ್ತು ಈ ಕಡೆಯಿಂದ. ಸೊ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಾವು ಕಂಪಲ್ಸರಿ ಮಿರರನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಮಿರರ್ ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಒಂದು ಸ್ಪೀಡ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಾವು ಹಾರ್ನ್ ಯೂಸೇಜ್ ಆಗಲಿ, ಅಥವಾ ಇಲ್ಲಿ ಕೆಲವೊಂದು ಸೈನ್ ಕೊಡಬೇಕು. ಸೊ ನಾವು ಯಾವಾಗಲೂ ರೈಟ್ ಸೈಡಲ್ಲೇ ಓವರ್ಟೇಕ್ ಮಾಡಬೇಕು, ಲೆಫ್ಟ್ ಸೈಡಲ್ಲಿ ಯಾವತ್ತೂ ಓವರ್ಟೇಕ್ ಮಾಡಬಾರ್ದು. ಕೆಲವೊಮ್ಮೆ ಈ ರೀತಿಯಾಗಿ ಅಪೋಸಿಟ್ ಲೇನಿಂದ ಬರ್ತಿರ್ತಾರೆ. ಸೊ ಎಲ್ಲನೂ ನಾವು ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ರೋಡ್ ಯಾವ ರೀತಿಯಾಗಿ ಕ್ರಾಸ್ ಮಾಡ್ತಿದ್ದಾರೆ ಪೆಡೆಸ್ಟ್ರಿಯನ್ಸ್ ಅಂತ. ಸೊ ಈ ರೀತಿ ಕೆಲವೊಂದು ಥಿಂಗ್ಸು ನೀವು ಸ್ಟಾರ್ಟಿಂಗಲ್ಲಿರುವಾಗ ತುಂಬಾ ಸ್ವಲ್ಪ ಕಾಳಜಿಯಿಂದ ಡ್ರೈವ್ ಮಾಡಬೇಕಾಗತ್ತೆ. ಆಗಲೇ ತಿಳಿಸ್ಕೊಟ್ಟಂಗೆ ಕ್ಲಚ್ ಮೂವ್ಮೆಂಟು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟೆ. ಕ್ಲಚ್ ಮೂವ್ಮೆಂಟ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಮೆಜಾರಿಟಿ ಟ್ರಾಫಿಕ್ಕಲ್ಲಿ ಫಸ್ಟ್ ಗೇರಲ್ಲೇ ಮೂವ್ ಮಾಡ್ತೀವಿ. ಸೊ ನಿಮಗೇನಾದರೂ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ನಿಮಗೆ ಕ್ಲಚ್ ಮೂವ್ಮೆಂಟ್ ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮ್ಮ ಗಾಡಿ ರಿಪೀಟೆಡ್ಲಿ ಆಫ್ ಆಗೋದಾಗುತ್ತೆ. ಸೊ ಅದಕ್ಕೋಸ್ಕರ ಕ್ಲಚ್ ಮೂವ್ಮೆಂಟು ತುಂಬಾ ಇಂಪಾರ್ಟೆಂಟು. ಕ್ಲಚ್ ಮೂವ್ಮೆಂಟಲ್ಲಿ ನಾವೇನು ಫೋಕಸ್ ಮಾಡಬೇಕಂದ್ರೆ, ಒಂದು ಬೈಟಿಂಗ್ ಪಾಯಿಂಟ್ ಅಂತ ಬರುತ್ತೆ. ಪ್ರತಿಯೊಂದು ಗಾಡಿಗಳಲ್ಲೂ ಒಂದು ಬೈಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ಆ ಬೈಟಿಂಗ್ ಪಾಯಿಂಟು ಯಾವ ಪಾಯಿಂಟಲ್ಲಿ ಕರೆಕ್ಟಾಗಿ ಬರುತ್ತೆ ಅಂತ ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಗಾಡಿಯ ಒಂದು ಬೈಟಿಂಗ್ ಪಾಯಿಂಟ್ ಗೊತ್ತಾಗುತ್ತೆ. ಆ ಪಾಯಿಂಟಿಗೆ ಬಂದಾಗ ನಮ್ಮ ಗಾಡಿ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಪಾಯಿಂಟ್ ಎಲ್ಲಿದೆ ಅಂತ ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ನೀವು ನಿಮ್ಮ ಓನ್ ವೆಹಿಕಲ್ ಆಗಿದ್ದರೆ ನಿಮಗೆ ಸ್ವಲ್ಪ ರೂಢಿಯಾಗಿರುತ್ತೆ. ಅದೇ ನೀವೇನಾದರೂ ಹಾಗೆ ಫ್ರೆಂಡ್ಸ್ ವೆಹಿಕಲು ಅಥವಾ ಬೇರೆ ಬೇರೆ ಆದಂಥ ವೆಹಿಕಲ್ಸ್ನ ಡ್ರೈವ್ ಮಾಡ್ತಾಯಿದ್ರೆ ನಿಮಗೆ ಒಂದು 5 to 10 ಕಿಲೋಮೀಟರ್ಸ್ವರೆಗೆ ಡ್ರೈವ್ ಮಾಡೋ ಮಟ್ಟನೂ ನಿಮಗೆ ಅದೊಂದು ಸ್ವಲ್ಪ ಮನಸ್ಸಲ್ಲಿರುತ್ತೆ. ಯಾವ ರೀತಿಯಲ್ಲಿ ಒಂದು ಬೈಟಿಂಗ್ ಪಾಯಿಂಟ್ ಇದೆ, ಕ್ಲಚ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇರಿಂಗ್ ಆಗಿರ್ಬೋದು, ನಿಮಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಯಾರ್ಯಾರೆಲ್ಲ ಹೊಸದಾಗಿ ಡ್ರೈವ್ ಮಾಡ್ತಾಯಿದ್ರೆ ಸ್ವಲ್ಪ ಟ್ರಾಫಿಕಲ್ಲಿ ತುಂಬಾ ಹುಷಾರಾಗಿರಬೇಕು. ಯಾಕಂದರೆ ಮುಂದ್ಗಡೆ ಹಿಂದ್ಗಡೆನೂ ಗಾಡಿಗಳಿರುತ್ತೆ. ಸೊ ಎದುರುಗಡೆ ಇರೋರು ಮತ್ತು ನಮ್ಮ ಹಿಂದೆ ಇರೋರಿಗೂ ಗಾಡಿಗಳ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟು. ನಮ್ಮ ಸೇಫ್ಟಿನೂ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟು. ಸೊ ಪ್ರತಿಯೊಂದು ಕಡೆನೂ ನಾವು ತುಂಬಾ ಸೇಫಾಗಿ ಮೂವ್ಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಆಗಲೇ ತಿಳಿಸ್ಕೊಟ್ಟಂಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಜಡ್ಜ್ಮೆಂಟು ತುಂಬಾ ಇಂಪಾರ್ಟೆಂಟು. ಎರಡೂ ಕೈಯಿಂದನೇ ಡ್ರೈವ್ ಮಾಡಿ. ಸೊ ಎರಡೂ ಕೈ ಸ್ಟೇರಿಂಗ್ ಮೇಲೆ ಇರಲಿ. ಆ್ಯಂಡ್ ತುಂಬ ಜನ ಏನು ಮಾಡ್ತೀರಾ, ಮೆಜಾರಿಟಿಯಾಗಿ ಒನ್ ಹ್ಯಾಂಡ್ ಡ್ರೈವಿಂಗ್ ಮಾಡ್ತೀರಾ. ಸೊ ಒನ್ ಹ್ಯಾಂಡ್ ಡ್ರೈವಿಂಗ್ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಗ್ರಿಪ್ ಸಿಗೋಲ್ಲ. ಅಟ್ಲೀಸ್ಟ್ ನೀವು ಇನಿಷಿಯಲಾಗಿ ಏನು ರೂಢಿ ಮಾಡ್ಕೊಳ್ತೀರಲ್ವ, ನೀವು ಪ್ರತಿಯೊಬ್ಬರು ಏನು ಮಾಡಬೇಕಾಗತ್ತೆ, ಎರಡೂ ಕೈಯಿಂದನೇ ಡ್ರೈವ್ ಮಾಡಿ. ಸೊ ಬೇರೆ ಬೇರೆ ರೀತಿಯಾದಂಥ ಪೊಸಿಷನ್ ಇದೆ ಸ್ಟೇರಿಂಗ್ ಹೋಲ್ಡ್ ಮಾಡೋಕ್ಕೆ. ಕೆಲವೊಬ್ಬರು ಈ ರೀತಿ ಹಿಡಿತಾರೆ. ಸೊ ಈ ರೀತಿ ಯಾವತ್ತೂ ಹಿಡಿಬಾರ್ದು, ನಿಮಗೆ ಯಾವುದೇ ರೀತಿಯಾದಂಥ ಗ್ರಿಪ್ ಎಂದೂ ಸಿಗೋಲ್ಲ. ಸೊ ನಾವು ಡ್ರೈವ್ ಮಾಡುವಾಗ ಈ ರೀತಿಯಾಗಿ ಹಿಡೀರಿ.
ಇದು 3 ಮತ್ತು 9 ಪೊಸಿಷನ್ ಅಂತಾರೆ. ಇದು 3 o'clock ಪೊಸಿಷನು, ಇದು 9 o'clock ಪೊಸಿಷನ್ನು. ಇಲ್ಲಾಂದರೆ ನೀವು 10 ಪೊಸಿಷನ್ ಕೂಡ ಹೋಲ್ಡ್ ಮಾಡ್ಬೋದು. ಸೊ 10 ಪೊಸಿಷನ್ನು ತುಂಬಾ ಕಂಫರ್ಟಬಲ್ಲು, ನನ್ನ ಒಂದು ಪರ್ಟಿಕ್ಯುಲರ್ ಒಪಿನಿಯನು. ಸೊ ನಿಮಗೆ ಯಾವ ರೀತಿಯಾಗಿ ಕನ್ವೀನಿಯೆಂಟ್ ಆಗುತ್ತೆ ಆ ರೀತಿಯಲ್ಲಿ ನೀವು ಡ್ರೈವ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾದಂಥ ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ ಇದೆ ಅಂತ. ನಾನಿಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದೀನಿ. ಸೊ ಓವರ್ಟೇಕ್ ಮಾಡೋಕ್ಕೂ ಮುಂಚೆ ನೀವು ಕೆಲವೊಂದು ಫ್ಯಾಕ್ಟರ್ಸ್ನ ನೆನ್ಪಿಟ್ಕೊಳ್ಬೇಕು. ಏನಂದರೆ ಯಾವತ್ತೂ ಸಿಂಗಲ್ ರೋಡಲ್ಲಿ ಫಸ್ಟ್ ಟೈಮ್ ಡ್ರೈವ್ ಮಾಡೋದಾದರೆ ನೀವು ಓವರ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಪೋಸಿಟ್ ಗಾಡಿ ಬಂದರೆ ನಿಮಗೆ ಕಂಟ್ರೋಲಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ನಿಮಗೆ ಪ್ರೊಫಿಷಿಯನ್ಸಿ ಬರೋವರೆಗೂ ನೀವು ಸಿಂಗಲ್ ರೋಡಲ್ಲಿ ಸ್ವಲ್ಪ ನಿಧಾನವಾಗಿಯೇ ಡ್ರೈವ್ ಮಾಡಿ. ಆ್ಯಂಡ್ ಅದರ ಜೊತೆಗೆ ತುಂಬಾ ಒಂದು ಕಾಂಪೊನೆಂಟ್ಸ್ ಇದೆ. ಇದು ಜಸ್ಟ್ ಒಂದು ಬೇಸಿಕ್ಕು. ಸೊ ಇದು ಒಂದು ಪ್ರಾಕ್ಟಿಕಲ್ ಡ್ರೈವಿಂಗ್ ಟ್ಯುಟೋರಿಯಲ್ನ ಒಂದು ಸೀರೀಸ್ನ ಮಾಡೋಣ. ಸೊ ಇದು ಬಂದು ಇದರ ಫಸ್ಟ್ ವಿಡಿಯೋ. ಇದರಲ್ಲಿ ನಿಮಗೆ ಜಸ್ಟ್ ಬೇಸಿಕ್ ಆದಂಥ ನಾಲೆಜ್ನ ಹೇಳ್ತೀನಿ. ಬರ್ತಾ ನೆಕ್ಸ್ಟ್ ಎಪಿಸೋಡ್ಸ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಓವರ್ ವ್ಯೂನ ಕೊಡ್ತೀನಿ. ಸೊ ಇದು ಒಂದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬೇಸಿಕ್ ಆದಂಥ ಒಂದು ಕಾಂಪೋನೆಂಟ್ಸ್ನ ಹೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಅದೇ ರೀತಿಯಾಗಿ ಟರ್ನ್ ಮಾಡುವಾಗ ನಾವು ಆಲ್ ಅರೌಂಡ್ ನೋಡಬೇಕಾಗತ್ತೆ. ಸೊ ನಾವಿಲ್ಲಿ ಟರ್ನ್ ತೊಗೊಳ್ತಿದ್ವಿ. ನೀವು ಸ್ಟೇರಿಂಗ್ ಮೂಮೆಂಟ್ನ ನೋಡ್ಕೊಳ್ಳಿ. ಸ್ಟೇರಿಂಗ್ ಮೂಮೆಂಟು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನೀವು ಹೈ ಸ್ಪೀಡ್ಸ್ಗಳಲ್ಲಿ ಈ ರೀತಿ ಎಲ್ಲ ಟರ್ನ್ಸ್ ಮಾಡೋಕ್ಕೆ ಬರಲ್ಲ. ಸೊ ಈಗ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿಯಾಗಿ ಸ್ಟೇರಿಂಗ್ ಟರ್ನ್ ಮಾಡ್ತಾ ಇದ್ದೀನಿ ಅಂತ. ಸೊ ನಾವು ಹೈ ಸ್ಪೀಡ್ಗಳಲ್ಲಿ ಈ ರೀತಿಯಾಗಿ ಫಾಸ್ಟಾಗಿ ಸ್ಟೇರಿಂಗ್ ಮೂಮೆಂಟ್ ಮಾಡೋಕ್ಕಾಗಲ್ಲ. ಒಮ್ಮೆ ನಮ್ಮ ಸ್ಪೀಡ್ ಏನಾದರೂ 60, 70, 80 ಹೋಯಿತು ಅಂತಂದರೆ ನಾವು ಒಂದು ಸ್ವಲ್ಪ ಟರ್ನ್ ತೊಗೊಳ್ಬೇಕಂತಾಗೂ ನಾವು ಜಸ್ಟ್ ಸ್ಲೈಟಾಗಿ ಸ್ಟೇರಿಂಗ್ನ ಮೂಮೆಂಟ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾಗಿ ಫಾಸ್ಟ್ ಮೂಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಏನಿದೆ ಲೋ ಸ್ಪೀಡ್ಸ್ಗಳಲ್ಲಿ ನಾವು ನಮ್ಮ ಸ್ಟೇರಿಂಗ್ನ ತುಂಬಾ ಮೂಮೆಂಟ್ ಮಾಡ್ತೀವಿ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನಾನು ಸ್ಟೇರಿಂಗ್ ಟರ್ನ್ ಮಾಡಿದಾದ ತಕ್ಷಣ ನಮ್ಮ ಒಂದು ಸ್ಟೇರಿಂಗ್ ತಾನೇ ರಿಟೆನ್ಷನ್ ಬಂತು. ಗಾಡಿಗಳಿಂದ ಗಾಡಿಗಳಿಗೆ ಬೇರೆ ಬೇರೆ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೀವು ಸ್ಟೇರಿಂಗ್ ರಿಟೆನ್ಷನ್ಗೆ ಕಾಯಬೇಡಿ. ಮ್ಯಾನ್ಯಲ್ ಆಗಿ ನೀವೇನೇ ನಿಮ್ಮ ಒಂದು ಸ್ಟೇರಿಂಗ್ನ ರಿಟೆನ್ಷನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಸಿಂದ ಒಂದು ರೂಢಿ ಬೀಳುತ್ತೆ. ಸೊ ನಿಮ್ಗೆ ಇದೊಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಸ್ಟೇರಿಂಗ್ ರಿಟೆನ್ಷನ್ನ ನೀವು ಮ್ಯಾನ್ಯಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ನೀವು ವೇಟ್ ಮಾಡಬೇಡಿ. ಆ್ಯಂಡ್ ಇಲ್ಲಿ ನೋಡಿ ಈ ರೀತಿ ಸೈಡಲ್ಲಿ ಕಾರ್ ಹಚ್ಚಿದ್ದಾರೆ ಆ್ಯಂಡ್ ಮುಂದ್ಗಡೆ ಗಾಡಿ ಕೂಡ ಬರ್ತಾಯಿದೆ. ಸೊ ಈ ಥರ ಸಿಚುವೇಶನ್ಸ್ಗಳಲ್ಲಿ ನಾವು ಯಾವ ರೀತಿಯಾಗಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ಈಗ ಹಂಪ್ಸ್ ಇದೆ. ಹಂಪ್ಸಲ್ಲಿ ನಾನು ಯೂಶ್ವಲಿ ಕೆಲವೊಂದು ಸಣ್ಣ ಹಂಪ್ಸ್ ಇದ್ದರೆ ಸೆಕೆಂಡ್ ಗೇರಲ್ಲಿ ದಾಟ್ಬಿಡುತ್ತೆ. ಕೆಲವೊಂದು ಹಂಪ್ಸ್ಗಳಲ್ಲಿ ನಮಗೆ ಫಸ್ಟ್ ಗೇರ್ನ ಹಾಕಬೇಕಾಗುವಂಥ ಸಿಚುವೇಶನ್ ಬರುತ್ತೆ. ಸೊ ಎಲ್ಲನೂ ನೋಡಿಕೊಂಡು ನೀವು ಡ್ರೈವ್ ಮಾಡಬೇಕಾಗತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇದು ಒಂದು ಶಾರ್ಟ್ ಇಂಟ್ರೊಡಕ್ಷನ್ ವಿಡಿಯೋ. ಇದೇ ರೀತಿಯಾದಂಥ ಒಂದು ಎಪಿಸೋಡ್ಸ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಏನಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ವಿಡಿಯೋ ನೋಡೋದಕ್ಕೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮಲ್ಲಿ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.